ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿ ಹುಷಾರಾಗಿ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ತಡ ಮಾಡಿದೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಇವತ್ತು ಅಗೇನ್ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ ಅನ್ಸುತ್ತೆ. ಅಂಡ್ ಅಷ್ಟು ಡೀಟೇಲ್ ಆಗಿ ನಾನು ಮಾತಾಡಿದ್ಮೇಲೂ ಸುಮಾರು ಜನ ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ಡೌಟ್ಸ್ ಇತ್ತು. ಅದನ್ನು ನಾನು ಕಾಮೆಂಟ್ಸ್ ಮೂಲಕ ಅವರಿಗೆ ಕ್ಲಿಯರ್ ಮಾಡಕ್ ಟ್ರೈ ಮಾಡಿದ್ದೀನಿ. ಅಂಡ್ ಈ ಜರ್ನಿಯಲ್ಲಿ ನನಗೆ ಹೋಗ್ತಾ ಹೋಗ್ತಾ ಗೊತ್ತಾಗಿದೆಯೇನು ಅಂತ ಅಂದ್ರೆ, ಈ ಟಾಪಿಕ್ ಬಗ್ಗೆ ಈ ಟಾಪಿಕ್ ನ ತಂದು ಈ ತರ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ನನಗೂ ಅಂದ್ರೆ ನಾನು ಈಗ ಒಂದು ಕಂಫರ್ಟ್ ಝೋನಿಗೆ ಬಂದ್ಬಿಟ್ಟಿದ್ದೀನಿ. ಹೌದಾ, ಮೆನ್ಸ್ಟ್ರಲ್ ಕಪ್ ಸರಿ ಮಾತಾಡೋಣ, ಏನ್ ಡೌಟ್ಸ್ ಸರಿ ಆಯ್ತು ಕ್ಲಿಯರ್ ಮಾಡೋಣ, ಪ್ರೋ ಆಗಿದ್ದೀನಿ ಅಂತ ಹೇಳಲ್ಲ. ಬಿಕಾಸ್ ಮೆನ್ಸ್ಟ್ರಲ್ ಕಪ್ನ ತರಿಸಿ ಬಳಸೋದಿದೆಯಲ್ಲ, ಇಟ್ ಇಸ್ ವೆರಿ ವೆರಿ ಪರ್ಸನಲ್. ನನ್ನ ಎಕ್ಸ್ಪೀರಿಯನ್ಸ್ ನ ಎಷ್ಟೇ ಹೇಳಿದ್ರು, ಎಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು, ಅವರು ಆ ಎಕ್ಸ್ಪೀರಿಯನ್ಸ್ ಅಥವಾ ತರಿಸಿ ಬಳಸೋವರೆಗೂ ಅಥವಾ ಅದಕ್ಕೆ ಅಭ್ಯಾಸ ಆಗೋವರೆಗೂ ಇಟ್ ಇಸ್ ವೆರಿ ಡಿಫಿಕಲ್ಟ್. ಎಷ್ಟೇ ವಿಡಿಯೋ ನೋಡಿದ್ರು, ಎಷ್ಟೇ ನಾನು ಟಿಪ್ಸ್ ಕೊಟ್ರು, ಅವರು ಧೈರ್ಯ ಮಾಡಿ ಬಳಸಕ್ಕೆ ಅಭ್ಯಾಸ ಆಗೋವರೆಗೂ ಅದು ಒಂದು ಪರ್ಸನಲ್ ಜರ್ನಿ ಅಂತಾನೆ ಹೇಳ್ಬೋದು. ಬಟ್ ಸುಮಾರು ಜನ ಆ ಪರ್ಸನಲ್ ಜರ್ನಿಲಿ ಏನೋ ಸಕ್ಸಸ್ ಆಗಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದ್ಯಾಟ್ ಎಲ್ಲರಿಗೂ, ಹೆಣ್ಮಕ್ಳಿಗೆ. ಇದೆಲ್ಲದ್ರ ಜೊತೆಗೆ ಏನು ಅಂತ ಅಂದ್ರೆ, ಸುಮಾರು ಜನಕ್ಕೆ ಏನ್ ಕನ್ಸರ್ನ್ ಇತ್ತು ಅಂತ ಅಂದ್ರೆ, ಒಂದು ಸೈಜಸ್ ನ ಹೇಗೆ ನೋಡ್ಕೊಂಡು ತಗೊಳ್ಬೇಕು ಅನ್ನೋದು, ಎರಡನೇದು ಬಂದ್ಬಿಟ್ಟು ಪ್ರೈಸ್. ಕೆಲವೊಬ್ರು ಪಾಪ ಅಯ್ಯೋ ಕಾಸ್ಟ್ಲಿ ಆಗೋಯ್ತು, ನೀನು ಚೂರು ಕಡಿಮೆ ಆಯ್ತಿದ್ರೆ ಇನ್ವೆಸ್ಟ್ ಮಾಡ್ಬೋದಾಗಿತ್ತು, ನಾನು ಟ್ರೈ ಮಾಡ್ಬೋದಾಗಿತ್ತು ಅಂತ ಅನ್ಕೊಳ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನು ಅಂತ ಅಂದ್ರೆ, ಕಾರ್ಮೇಸಿ ಅವರು ಹೊಸ ಮೆನ್ಸ್ಟ್ರಲ್ ಕಪ್ ನ ಇನ್ಫ್ಯಾಕ್ಟ್ ಲಾಂಚ್ ಮಾಡಿದ್ದಾರೆ. ಕಾರ್ಮೇಸಿ ಅವರು ಹೊಸದಾಗಿ ಲಾಂಚ್ ಮಾಡಿರುವಂತ ಮೆನ್ಸ್ಟ್ರಲ್ ಕಪ್, ದಿಸ್ ಇಸ್ ಸಸ್ಟೈನಬಲ್, ಎಕನಾಮಿಕಲ್, ಕಂಫರ್ಟಬಲ್, 100% ಬಯೋಕಂಪ್ಯಾಟಬಲ್, ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದ ಮಾಡಿರುವಂತದ್ದು. ಅಂಡ್ ಅವ್ರು ನನಗೆ ಕಳ್ಸಿಕೊಟ್ಟಿದ್ದು ಮೀಡಿಯಂ ಸೈಜ್. ನಾನು ಮುಂಚೆನೂ ಮೀಡಿಯಮೇ ಯೂಸ್ ಮಾಡ್ತಾ ಇದ್ದೆ, ಅದು ಇಲ್ಲಿದೆ. ನನಗೆ ಪ್ಯಾಕೇಜಿಂಗ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇದು ಕೂಡ ಪೌಚ್ ಜೊತೆಗೆ ಬರುತ್ತೆ. ಇದು ಹೊಸ ಕಪ್ಪು ಅಂಡ್ ಇದು ಹಳೆ ಕಪ್ಪು, ಎರಡಕ್ಕೂ ತುಂಬಾ 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 ಡಿಫ್ರೆನ್ಸ್ ಇದೆ. ಪ್ರೈಸ್ ಅಲ್ಲೂ ಅಷ್ಟೇ ಅಂಡ್ ಅವರು ಡಿಸೈನ್ ಮಾಡಿರೋದ್ರಲ್ಲೂ ಅಷ್ಟೇ. ನಾನು ಏನೇನೋ ಅಂತ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಇದೆರಡು ಮೀಡಿಯಮೇ, ಬಟ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಅಂತ ನನಗನ್ಸುತ್ತೆ. ಇದು ಸ್ವಲ್ಪ ದೊಡ್ಡದು ಕಾಣುತ್ತೆ, ಇದು ಸ್ವಲ್ಪ ಚಿಕ್ಕದು ಕಾಣುತ್ತೆ. ಅಂಡ್ ಎಷ್ಟೊಂದು ಜನಕ್ಕೆ ಟಿಪ್ ಬಗ್ಗೆ ಪ್ರಾಬ್ಲಮ್ ಇತ್ತು. ಅಯ್ಯೋ ಅಷ್ಟು ಉದ್ದ ಇದೆ ಟಿಪ್ಪು, ಏನ್ ಮಾಡ್ಬೇಕು, ಕಟ್ ಮಾಡ್ಬೇಕಾ, ಫೀಲಿಂಗ್ ಅನ್ಕಂಫರ್ಟಬಲ್, ಅದು ಗೊತ್ತಾಗ್ತಾ ಇದೆ, ನಂಗೆ ಫೀಲ್ ಆಗ್ತಾ ಇದೆ ಅಂತ. ಕ್ಯಾನ್ ಯು ಸಿ ದ ಡಿಫ್ರೆನ್ಸ್? ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಡಿಮೆ ಮಾಡ್ಯಾರೆ ಟಿಪ್ನ. ಸೊ ಇದು ಕೂಡ ಇನ್ನೊಂದು ಖುಷಿ ವಿಚಾರ. ಅಂಡ್ ನಾನು ಐ ಥಿಂಕ್ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ನಾನು ಇಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ಪ್ರತಿಯೊಂದು ಡೀಟೇಲ್ನ ನಾನು ಕವರ್ ಮಾಡಿದ್ದೀನಿ, ಮಾತಾಡಿದ್ದೀನಿ. ಅಂಡ್ ಸೈಜ್ ಚಾರ್ಟ್ ಬಗ್ಗೆ ಹೇಳ್ಬಿಡ್ತೀನಿ. ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು ಅಂತ ಅಂದ್ರೆ, ಸೈಜ್ ಬಂದು ಸ್ಮಾಲ್ ಫಾರ್ ಟೀನೇಜರ್ಸ್, ಮೀಡಿಯಂ ಬಂದು ಫಾರ್ ದೋಸ್ ಹೂ ಹ್ಯಾವ್ ನಾಟ್ ಗಿವನ್ ಬರ್ತ್ ವೆಜೈನಲಿ, ಲಾರ್ಜ್ ಬಂದು ಫಾರ್ ದೋಸ್ ಹೂ ಹ್ಯಾವ್ ಗಿವನ್ ಬರ್ತ್ ವೆಜೈನಲಿ. ಬಟ್ ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಅಂದ್ರೆ, ಸೈಜಸ್ ನಿಮ್ಮ ಫ್ಲೋ ಮೇಲೂ ಡಿಪೆಂಡ್ ಆಗುತ್ತೆ. ನಿಮಗೆ ಸಿಕ್ಕಾಪಟ್ಟೆ ಫ್ಲೋ ಅಂದ್ರೆ ಎಲ್ಲರೂ ಆಲ್ಮೋಸ್ಟ್ ಮೀಡಿಯಂ ತಗೊಂಡು ಬಳಸ್ಬೋದು. ತುಂಬಾ ಫ್ಲೋ ಇದೆ ಅನ್ನೋರು ಅಥವಾ ತುಂಬಾ ದೊಡ್ಡವರು ಅಂದ್ರೆ ವೆಜೈನಲಿ ಯಾರು ಮಕ್ಕಳಿಗೆ ಬರ್ತ್ ನ ಕೊಟ್ಟಿರ್ತಾರೆ, ಅವರು ನನ್ನ ಪ್ರಕಾರ ಲಾರ್ಜ್ ಹೋಗೋದು ಬೆಟರ್ ಅಂತ ಅನ್ಸುತ್ತೆ. ಮೀಡಿಯಂ ಅಂಡ್ ಲಾರ್ಜ್ ಎರಡನ್ನೂ ಟ್ರೈ ಮಾಡಿ ನೋಡಿ. ಯಾಕೆ ಅಂತ ಹೇಳ್ತೀನಿ, ಎರಡನ್ನೂ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗತ್ತೆ ಓಕೆ ಯಾವ್ದು ಸೂಟ್ ಆಗತ್ತೆ ಅಂತ. ಆಗ ಒಂದನ್ನ ಇಟ್ಕೊಳ್ಬಹುದು. ಯಾಕಂತ ಅಂದ್ರೆ ಪ್ರೈಸ್ ಕೂಡ ಕಡಿಮೆ ಆಗಿದೆ. ಈಗ ಹೊಸ ಮೆನ್ಸ್ಟ್ರಲ್ ಕಪ್ ಇದೇನು ಬಂದಿದೆ, ಹೊಸದಾಗಿ ಏನು ಲಾಂಚ್ ಮಾಡ್ಯಾರೆ, ಇದು 399 rupees. ಸೊ ಆ ಥರ ಡೌಟ್ಸ್ ಇರೋರು, ಕನ್ಫ್ಯೂಷನ್ ಇರೋರು, ಏನಪ್ಪ ಮಾಡೋದು ಅಂತ ಅನ್ನೋರು, ಐ ಥಿಂಕ್ 399 ಕೊಟ್ಟು ಎರಡನ್ನ ತರಿಸಿ, ಮೀಡಿಯಂ ಆ್ಯಂಡ್ ಲಾರ್ಜ್, ನಿಮ್ಮ ಫ್ಲೋ ಹೇಗಾಗತ್ತೆ, ನಿಮಗೆ ಯಾವ್ದು ಸೂಟ್ ಆಗುತ್ತೆ, ಮೀಡಿಯಮ್ ಲಾರ್ಜ್ ಅಂತ ನೀವೇ ಡಿಸ್ಕವರ್ ಮಾಡ್ಬೋದು, ಫಿಗರ್ ಔಟ್ ಮಾಡ್ಬೋದು. ಸೊ 399ಗೆ ಹೊಸ ಮೆನ್ಸ್ಟ್ರಲ್ ಕಪ್ ಅವರು ಲಾಂಚ್ ಮಾಡ್ಯಾರೆ. ಇದ್ರ ಜೊತೆಗೆ ಏನು ಅಂತ ಅಂದ್ರೆ, ಇಟ್ ಕಮ್ಸ್ ವಿತ್ ಪೌಚ್. ಸೊ ಪೌಚ್ ಆ್ಯಂಡ್ ಮೆನ್ಸ್ಟ್ರಲ್ ಕಪ್ 399 rupees ವರ್ತ್ ಅಲ್ವಾ? ಅಂಡ್ ಹಳೆ ಕಪ್ ಬಂದು 550 rupees ಇತ್ತು. ಇದು ಬಂದು ಹೊಸ ಕಪ್ ಏನ್ ಮೆನ್ಸ್ಟ್ರಲ್ ಕಪ್ ನಾವು ಲಾಂಚ್ ಮಾಡ್ಯಾರೆ ಕಾರ್ಮೇಸಿ ಅವರು, ಇದು 399 rupeesಗೆ ಸಿಗ್ತಿದೆ. ಇನ್ನೊಂದು ವಿಚಾರ ಏನು ಅಂತ ಅಂದ್ರೆ, ಯಾಕೆ ಎರಡಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಇದೀನಿ ಅಂತ ಅಂದ್ರೆ, ಈಗ ಕಾರ್ಮೇಸಿ ಅವರ ವೆಬ್ಸೈಟ್ ಅಲ್ಲಿ ಸೆಲ್ಫ್ ಲವ್ ಸೇಲ್ ಅಂತ ನಡೀತಿದೆ. ಓಕೆನಾ? ಮೆನ್ಸ್ಟ್ರಲ್ ಕಪ್ ಮೇಲೆ 30% ಆಫ್ ಇದೆ. ಅದ್ರ ಜೊತೆಗೆ ನೀವು ನನ್ನ ಕೂಪನ್ ಕೋಡ್ ವಿಚ್ ಇಸ್ ಅನುಪಮಾ 2 ಇದನ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ ಅಡಿಷನಲ್ 10% ಆಫ್ ಸಿಗುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ 40% ಆಫ್ ಸಿಗುತ್ತೆ. ಹೊಸ ಮೆನ್ಸ್ಟ್ರಲ್ ಕಪ್ ನ ಲಾಂಚ್ ಮಾಡಿ ಪ್ರೈಸ್ ನ ಕಡಿಮೆ ಮಾಡೋದಕ್ಕೆ ಕಾರ್ಮೇಸಿ, ಥ್ಯಾಂಕ್ ಯು ಸೋ ಮಚ್. ಕಾರ್ಮೇಸಿ ಮೆನ್ಸ್ಟ್ರಲ್ ಕಪ್ ವಾಶ್ ಮೇಂಟೈನ್ಸ್ ಕಪ್ hygiene and removes odor. Natural blend of 7 antimicrobial botanicals. Total protection from bacterial and fungal growth, safe for skin, pH balanced.
ಆ್ಯಂಡ್ ಲೇಡೀಸ್ ಹಿಯರ್ ಇಟ್ ಈಸ್. ಯಾರ್ಯಾರಿಗೆ ಕನ್ಸರ್ನ್ ಇತ್ತು, ಯಾರ್ಯಾರಿಗೆ ಅಫ್ಕೋರ್ಸ್ ಹೈಜೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಆ್ಯಂಡ್ ಡೌನ್ ದೇರ್ ನೀವು ಮೆನ್ಸ್ಟ್ರಲ್ ಕಪ್ನ ಯೂಸ್ ಮಾಡಬೇಕಂದ್ರೆ ಅದು ಎಲ್ಲನೂ ಆ ಕ್ವೆಶನ್ಸ್ ಎಲ್ಲ ತಲೆಗೆ ಬರೋದು ಸರ್ವೇ ಸಾಮಾನ್ಯ. ಆ್ಯಂಡ್ ಎಸ್ ದೇರ್ ಇಸ್ ಅನ್ ಆನ್ಸರ್. ನೀವು ಪೀರಿಯಡ್ಸ್ ಟೈಮಲ್ಲಿ ನಿಮ್ಮ ಕಪ್ನ ವಾಶ್ ಮಾಡೋದಕ್ಕೆ ಈ ಮೆನ್ಸ್ಟ್ರಲ್ ಕಪ್ ವಾಶ್ನ ಯೂಸ್ ಮಾಡ್ಬೋದು. ದಿಸ್ ಇಸ್ ವೆರಿ ವೆರಿ ಸೇಫ್. ಆ್ಯಂಡ್ ಅವ್ರು ಇದರಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ 7 ಆ್ಯಂಟಿ ಮೈಕ್ರೋಬಿಯಲ್ ಬೊಟ್ಯಾನಿಕಲ್ಸ್ನ ಬಳಸಿದ್ದಾರೆ. ಸೊ ದಟ್ ಯಾವುದೇ ಇನ್ಫೆಕ್ಷನ್ನ ಕಾಸ್ ಮಾಡೋದಾಗ್ಲಿ ಅಥವಾ ರ್ಯಾಷಸ್ನ ಕಾಸ್ ಮಾಡೋದಾಗ್ಲಿ, ನಿಮ್ಮ ಸ್ಕಿನ್ನಿಗೆ ಯಾವುದೇ ಅಲರ್ಜಿ ಮಾಡೋದಾಗ್ಲಿ ಮಾಡಲ್ಲ. ಯಾಕಂದರೆ ಕಪ್ಪನ್ನ ನೀಟಾಗಿ ವಾಶ್ ಮಾಡೋದ್ರಿಂದ ನಿಮ್ಮ ತಲೆನಲ್ಲಿ ಅದೊಂದು ಇರುತ್ತಲ್ಲ, ಅಯ್ಯೋ ಹೈಜೀನ್ ಇಲ್ಲ, ಹೆಂಗೆ ಓಡೋದು ಬೇರೆ ಥರ ಓಡೋದು ಬರ್ತಿದೆ ಅನ್ನೋರಿಗೆ ದಿಸ್ ಇಸ್ ದಿ ಆನ್ಸರ್. ನೀವು ಇದನ್ನು ಕೂಡ ಬಳಸ್ಬೋದು. ಆ್ಯಂಡ್ ಇದರ ಪ್ರೈಸ್ ಬಂದು 249 rupees ಬರುತ್ತೆ. ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಇಲ್ಲಿ ನೋಡ್ತಾ ಇರೋರು ನಿಮ್ಗೇನಾದರೂ ಇದೆಲ್ಲ ಆದ್ಮೇಲೂ ಇಲ್ಲ ಹೆಂಗೆ ಏನು ಡೌಟ್ಸ್ ಏನಾದರೂ ಇದೆ, ಕನ್ಸರ್ನ್ಸ್ ಇದೆ, ದಯವಿಟ್ಟು ಅದಾದ್ರು ಡಾಕ್ಟರ್ ಹತ್ರನೂ ಒಂದ್ಸಲ ಚೆಕ್ ಮಾಡಿ. ನಿಮಗೆ ಯಾವ ಡಾಕ್ಟರ್ ಹತ್ರ ಕಂಫರ್ಟೇಬಲ್, ಮೇಲ್ ಫೀಮೇಲ್ ಅದು ನಿಮಗೆ ಬಿಟ್ಟಿದ್ದು, ಚೆಕ್ ಮಾಡಿ ಅವ್ರ ಹತ್ರ ಒಂದ್ಸಲ ಸಜೆಷನ್ ತಗೊಳ್ಳಿ, ಅವ್ರೇನು ಹೇಳ್ತಾರೆ ಕೇಳಿ. ಅದಾದಮೇಲೆ ನೀವು ಬೇಕಂದ್ರೆ ಇದನ್ನು ಬಳಸ್ಬೋದು. ಇಟ್ಸ್ ಅಪ್ ಟು ಯು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಪ್ರೈಸ್ ಕಡಿಮೆ ಆಗಿರೋದು ಖುಷಿಯಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಎಸ್, ಇದಾಗಿದೆ ಇದನ್ನು ವಿಡಿಯೋ. ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಆಲ್ ಟೇಕ್ ಕೇರ್. ಲವ್ ಲವ್, ಬಾಯ್.